ಸಿಂಪಲ್ ಆದ ಹ್ಯಾಲೋ ಐ ಮೇಕಪ್ ಹೇಳ್ಕೊಡ್ತಾ ಇದ್ದೀನಿ. ಬೇಗ ಬೇಗ ವಿಡಿಯೋ ಶೇರ್ ಮಾಡಬೇಕು, ಸೇವ್ ಮಾಡ್ಕೊಳ್ಳೋದು ಮಾತ್ರ ಬರಿಬೇಡಿ. ಬ್ಲೆಂಡಿಂಗ್ ಮೇಕಪ್ ಬ್ರಷ್ ತೊಗೊಂಡು ಟ್ರಾನ್ಸಿಷನ್ ಕಲರ್ನ ನೀಟಾಗಿ ಔಟರ್ ಕಾರ್ನರಿಂದ ಬ್ಲೆಂಡ್ ಮಾಡ್ಕೊಳ್ಳೋದು ಸ್ಟಾರ್ಟ್ ಮಾಡಬೇಕು. ಹ್ಯಾಲೋ ಐಸಲ್ಲಿ ಬಂದುಬಿಟ್ಟು ನೀವು ಇನ್ನರ್ ಕಾರ್ನರ್ ಔಟರ್ ಕಾರ್ನರ್ ಎರಡು ಕಡೆನೂ ಉಲ್ಟಾ ಸೆಮಿ ಸರ್ಕಲ್ ರೀತಿಯಲ್ಲಿ ಟ್ರಾನ್ಸಿಷನ್ ಕಲರ್ನ ಬ್ಲೆಂಡ್ ಮಾಡ್ಕೋಬೇಕು. ಆವಾಗಲೇ ಹ್ಯಾಲೋ ಐಸ್ ನೀಟಾಗಿ ಬರೋದು. ಹ್ಯಾಲೋ ಬಂದು ಸೆಂಟ್ರಲ್ ಕರೆಕ್ಟಾಗಿರಬೇಕು, ಸೊಟ್ಟ ಪಟ್ಟ ಇರಬಾರ್ದು. ಸೆಂಟ್ರಲ್ಲಿ ಯಾವುದೇ ರೀತಿ ಕಲರ್ ಇರಲೇಬಾರ್ದು. ಬರೀ ಟ್ರಾನ್ಸಿಷನ್ ಕಲರ್ ಉಲ್ಟಾ ಸೆಮಿ ಸರ್ಕಲ್ ಶೇಪಲ್ಲಿ ಇರಬೇಕು. ಸೆಂಟ್ರಲ್ಲಿ ಗ್ಯಾಪ್ ಹಾಗೆ ಇರಬೇಕು. ಆ ಗ್ಯಾಪಲ್ಲಿ ಬ್ರೈಟರ್ ಶೇಡ್ ಕನ್ಸೀಲರ್ ಅಥವಾ ವೈಟ್ ಕನ್ಸೀಲರ್ ಅಥವಾ ಸೇಮ್ ಶೇಡ್ ಕನ್ಸೀಲರ್ ಹಾಕ್ಬಿಟ್ಟು ಈ ಥರ ಸೆಂಟ್ರಲ್ಲಿ ಹೈಲೈಟ್ ಮಾಡಿಕೊಂಡು ಹ್ಯಾಲೋ ಕ್ರಿಯೇಟ್ ಮಾಡ್ಕೊಬೇಕು. ಅದಾದಮೇಲೆ ಎಲ್ಲಿ ಹ್ಯಾಲೋ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ಆ ಜಾಗದಲ್ಲಿ ಎನಿ ಶಿಮ್ಮರ್ ಕಲರ್ ಅಕಾರ್ಡಿಂಗ್ ಟು ದ ಕಲರ್ ಆಫ್ ದ ಔಟ್ಫಿಟ್ ಯು ಕ್ಯಾನ್ ಸೆಲೆಕ್ಟ್. ಈ ಥರ ನಾನು ಗೋಲ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಗೋಲ್ಡ್ ಆ್ಯಂಡ್ ಟ್ರಾನ್ಸಿಷನ್ ಕಲರ್ ಪಿಂಕ್ ಎಲ್ಲಿ ಮೀಟ್ ಆಗುತ್ತೆ ಆ ಪಾಯಿಂಟಲ್ಲಿ ಎಕ್ಸಾಕ್ಟಾಗಿ ಲೈಟರ್ ಶೇಡ್ ಕಲರ್, ಎನಿ ಕಲರ್ ಕಂಪ್ಯಾರಿಟಿವ್ಲಿ ಟ್ರಾನ್ಸಿಷನ್ ಕಲರ್ಗಿಂತ ಲೈಟಾಗಿರಬೇಕು. ಅದಕ್ಕೆ ನಾನು ಲೈಟ್ ಆರೆಂಜ್ ತೊಗೋತಾ ಇದ್ದೀನಿ. ಸೊ ಸ್ವಲ್ಪ ರೈನ್ಬೋ ಥರ ಸಾಫ್ಟ್ ಫಿನಿಶ್ ಥರ ಸನ್ಸೆಟ್ ಥರ ಲುಕ್ ಕೊಡುತ್ತೆ ನೋಡಿ ಈ ಕಲರ್ ಕಾಂಬಿನೇಷನು. ಆ ಥರ ನೀಟಾಗಿ ಬ್ಲೆಂಡ್ ಮಾಡಿಕೊಂಡು ಸೆಂಟ್ರಲ್ಲಿ ಮಿಕ್ಕಿರೋ ಗ್ಯಾಪಲ್ಲಿ ನೀವು ಸಿಲ್ವರ್ ಕಲರ್ ಗ್ಲಿಟರ್ ಹಾಕ್ಕೊಂಡ್ರೆ ಈ ಬ್ಯೂಟಿಫುಲ್ ಆದ ಐ ಮೇಕಪ್ ರೆಡಿ ಆಗುತ್ತೆ. ಸೊ ತುಂಬ ಚೆನ್ನಾಗಿದೆ ಇದು. ಸ್ಪೆಷಲಿ ರೆಡ್ ಸ್ಯಾರಿ ಹಾಕೋತಾ ಇದ್ದರೆ, ಆರೆಂಜ್ ಸ್ಯಾರಿ ಹಾಕೋತಾ ಇದ್ದರೆ, ಇಲ್ಲ ಮೆರೂನ್ ಸ್ಯಾರಿ ಹಾಕೋತಾ ಇದ್ದರೆ ಸ್ವಲ್ಪ ಹೆವಿ ಐ ಮೇಕಪ್ ತುಂಬ ಚೆನ್ನಾಗಿ ನನಗೆ ಐ ಮೇಕಪ್ ಬೇಕು ಅನ್ನೋರಿಗೆ ಈ ಥರ ಮಾಡ್ಬೋದು. ಮುಹೂರ್ತಮ್ಗಂತೂ ಬೆಸ್ಟ್ ಅಂತ ಹೇಳ್ಬೋದು. ಫಾರ್ ಮೋರ್